ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರಸನ್ನಗೌಡ. ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ವಿಷಯ ಅಂದರೆ ವೆರಿ ಸಿಂಪಲ್ಲು ಸ್ನೇಹಿತರೆ. ಇಲ್ಲಿ ನನ್ನ ಹಿಂದೆಗಡೆ ನೋಡ್ತಾ ಇದ್ದೀರ ಒಂದು ಮರ. ಇದು ಯಾವ ಮರ ಅಂತ ನೀವೇ ಗೆಸ್ ಮಾಡಿ. ನೋಡ್ತಾ ಇದ್ದೀರಲ್ವಾ, ಈಗ ಜೂಮ್ ಮಾಡ್ತಾಯಿದ್ದೀನಿ. ಈಗ ಗೊತ್ತಾಗಿರ್ಬೇಕು ನಿಮಗೆ. ನಲ್ಲಿಕಾಯಿ ಮರ ಸ್ನೇಹಿತರೆ. ನಲ್ಲಿಕಾಯಿನಲ್ಲಿ ನಾಡು ನೆಲ್ಲಿಕಾಯಿ, ಕಾಡು ನೆಲ್ಲಿಕಾಯಿ ಎರಡು ಥರ ಇರುತ್ತೆ. ಬೆಟ್ಟದ ನೆಲ್ಲಿಕಾಯಿ ಅಂತಲೂ ಬರುತ್ತೆ. ಇದು ಚಿಕ್ಕ ನೆಲ್ಲಿಕಾಯಿ, ಸಣ್ಣ ಸಣ್ಣದಾಗಿ ಬರುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ, ಕಾಣಿಸ್ತಿದೆ ಅಂತ, ಎಷ್ಟು ಸೊಗಸಾಗಿ ಬಿಟ್ಟಿದೆ ಅಂತ ಆಶ್ಚರ್ಯ ಪಡಬೇಕು. ಆ ಥರ ಇದೆ ಸ್ನೇಹಿತರೆ. ಯಾಕೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಈಗಿನ ಕಾಲದಲ್ಲಿ ಒಳ್ಳೊಳ್ಳೆ ನ್ಯಾಚುರಲ್ ಫುಡ್ ಯಾರೂ ತಿನ್ನೋದಕ್ಕೂ ಅಷ್ಟು ಪೇಷನ್ಸು, ತಾಳ್ಮೆ ಇಲ್ಲ. ದುಡಿಯೋ ಈ ಕಾಲದಲ್ಲಿ 24/7 ಅನ್ನುವಂಗೆ ದುಡಿತಲೇ ಇರ್ತಾರೆ ಸ್ನೇಹಿತರೆ. ಅದರಿಂದ ನಾವು ಒಳ್ಳೆ ಜೀವನ ಶೈಲಿನ ಅಳವಡಿಸ್ಕೊಳ್ಳೋಕ್ಕಾಗ್ತಿಲ್ಲ. ಹಾಗೆ ಇಂದಿನ ಶೈಲಿಯಲ್ಲಿ ಯಾವ ಕಾಯಿಲೆ ಕಷಾಯ ಇಲ್ಲದೆ ಅಂತ ಬದುಕ್ತಿದ್ರು. ಹೀಗೇನಾಗ್ಬಿಟ್ಟಿದೆ ಅಂದರೆ ಸ್ನೇಹಿತರೆ, ದುಡಿಯೋ ಬರದಲ್ಲಿ, ದುಡ್ಡು ಮಾಡೋ ಬರದಲ್ಲಿ ಏನು ಸಿಗುತ್ತೋ ಅದನ್ನು ತಿಂದು ಕಾಲ ಕಳೀತಾ ಇದ್ದೀವಿ. ಅದು ತಿಂತಕ್ಕಂಥದ್ದು ಜೀರ್ಣ ಆಗ್ತಿದೆಯೋ, ನಮಗೆ ಪುಷ್ಟಿ ಕೊಡ್ತಿದೆಯೋ, ಆರೋಗ್ಯ ಕೊಡ್ತಿದೆಯೋ ಅಂತಲೂ ಯೋಚನೆ ಮಾಡಲ್ಲ. ಆ ಕಾರಣದಿಂದ ಸ್ನೇಹಿತರೆ, ಈ ನಲ್ಲಿಕಾಯಿ ಮರ, ಬೆಟ್ಟದ ನಲ್ಲಿಕಾಯಿ ಇನ್ನೂ ಒಳ್ಳೆಯದೇ. ಸದ್ಯಕ್ಕೆ ಈ ನಲ್ಲಿಕಾಯಿ ಮರನೂ ಕೂಡ ನಿಮ್ಮ ಪ್ರತಿಯೊಬ್ಬರು ಒಂದು ಮನೆಗೆ ಒಂದು ಮರ ಬೆಳೆಸ್ಕೊಂಡ್ರೆ ಸ್ನೇಹಿತರೆ, ಡಯಾಬಿಟಿಸ್ನ ಅಂದರೆ ಶುಗರ್ನ, ಸಕ್ಕರೆ ಕಾಯಿಲೆನ ದೂರ ಮಾಡ್ಬೋದು ಸ್ನೇಹಿತರೆ. ಏಕೆಂದರೆ ಇದು ಒಂದು ರಾಮಬಾಣ ಸ್ನೇಹಿತರೆ. ಸಕ್ಕರೆ ಕಾಯಿಲೆ, ಸಕ್ಕರೆ ಮಟ್ಟ ಜಾಸ್ತಿ ಆದಾಗ ಇದರಲ್ಲಿ ಇರ್ತಕ್ಕಂಥ ಹುಳಿ ಅಂಶ ಇದೆಯಲ್ಲ, ಈ ಹುಳಿ ಅಂಶ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಇದರ ಎಲೆಗಳನ್ನು ಕೂಡ ಕುದಿಸಿ ನೀರು ಕುಡಿಬೋದು ಸ್ನೇಹಿತರೆ. ಹಾಗೆ ಇದನ್ನು ಉಪ್ಪಿನಕಾಯಿ ಮಾಡಿಕೊಂಡು ಕೆಲವರು ತಿಂತಾರೆ. ಹಾಗೆ ಇನ್ನೂ ಕೆಲವರು ಸ್ನೇಹಿತರೆ ಇದನ್ನು ಹಾಗೆ ಡೈರೆಕ್ಟಾಗೆ ತಿಂತಕ್ಕಂಥದ್ದು ಮಾಡ್ತಾರೆ ಸ್ನೇಹಿತರೆ. ಅದೆಷ್ಟು ಬಲು ಸೊಗಸು ಅಂತ ನಿಮಗೆ ಗೊತ್ತಿರುತ್ತೆ, ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ತಿನ್ನೋದಕ್ಕೂ ಅಷ್ಟೊಂದೇನು ಹುಳಿ ಅನಿಸಲ್ಲ, ಸ್ವಲ್ಪ ಹುಳಿಯಾಗಿರುತ್ತೆ. ಬಟ್ ಶುಗರ್ಗೆ ಕಹಿಯಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಅದರಿಂದ ಈ ನಲ್ಲಿಕಾಯಿನ ಮನೆಯಲ್ಲಿ ಬೆಳೆಸಿ ಅಂತ ಹೇಳ್ತಕ್ಕಂಥದ್ದು. ಇದನ್ನು ನಿಮ್ಗೆ ಸಾಧ್ಯ ಆದರೆ ಉಪ್ಪಿನಕಾಯಿ ಮಾಡ್ಕೊಳ್ಳಿ, ಇಲ್ಲ ಉಪ್ಪು ಖಾರ ಉನಿ ಹಾಕಿ ತಿನ್ನಿ, ಇಲ್ಲೇ ಡೈರೆಕ್ಟಾಗಿ ತಿನ್ನಿ. ಅದೂ ಸಾಧ್ಯ ಇಲ್ವಾ, ಇದನ್ನು ಜಜ್ಜಿಬಿಡಿ ಸ್ನೇಹಿತರೆ. ಜಜ್ಜಿಬಿಟ್ಟು ಇದನ್ನು ನೀವು ಕುಡಿಯೋ ವಾಟರ್ ಕ್ಯಾನಲ್ಲಿ ಹಾಕ್ಕೊಂಡ್ರೆ, ಒಂದು 2-3 ಜಜ್ಜಿಬಿಟ್ಟು ಒಂದು ಕ್ಯಾನ್ಗೆ ಹಾಕ್ಕೊಂಡ್ರೆ ಸ್ನೇಹಿತರೆ, ಆ ನೀರಲ್ಲಿ ಇದ್ರ ಅಂಶ ಬಿಡುತ್ತೆ. ಡೈರೆಕ್ಟಾಗಿ ನೀರಿನ ಜೊತೆ ಇದ್ರ ಮಿಶ್ರಣ ಇರುತ್ತೆ. ಇದನ್ನು ಡೈಲಿ ಕುಡಿತಾ ಬಂದರೂ ಕೂಡ ಒಳ್ಳೆಯದು. ಕೆಲವ್ರಿಗೆ ಲೈಟಾಗಿ ಗ್ಯಾಸ್ಟ್ರಿಕ್ ಆಗ್ಬೋದೇನೋ ಹೊರತು, ಬಟ್ ಮಿಕ್ಕಿದ್ದು ಯಾವ ಸಮಸ್ಯೆ ಆಗಲ್ಲ ಅಂತ ಅನ್ಕೋತೀನಿ. ನನ್ನ ಮನವಿ ಏನಂದರೆ ಸ್ನೇಹಿತರೆ, ಶುಗರ್ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಇಂಥ ಒಂದೊಂದು ಗಿಡನ ಒಂದೊಂದು ಮನೇಲೂ ಕೂಡ ಒಬ್ಬೊಬ್ಬರು ನೆಡ್ಕೊಂಡ್ರೆ, ಆಯುರ್ವೇದಿ ಇರ್ತಕ್ಕಂಥ ಗಿಡಗಳನ್ನ ಪ್ರತಿಯೊಬ್ಬರು ಅವ್ರ ಮನೇಲಿ ಸಂರಕ್ಷಣೆ ಮಾಡ್ತಾ ಹೋದರೆ ಸ್ನೇಹಿತರೆ, ಆಸ್ಪತ್ರೆಗೆ ಹೋಗೋದು ತಪ್ಪುತ್ತೆ, ಮೆಡಿಸಿನ್ ತಗೊಳ್ಳೋದು ತಪ್ಪುತ್ತೆ, ದಿನ ಇಂಜೆಕ್ಷನ್ ಅಂತೆ, ಇನ್ಸುಲಿನ್ ಅಂತೆ, ಅದು ಇದು ತಪ್ಪುತ್ತೆ. ನಮ್ಮ ನಾಟಿ ವೈದ್ಯದ್ದು ಆಗಿನ ಸಂಪ್ರದಾಯ, ಅದನ್ನು ಈಗಲೂ ರೂಢಿಸ್ಕೊಂಡು ಹೋದರೆ ಸ್ನೇಹಿತರೆ, ಖಂಡಿತವಾಗಿ ನಮ್ಮ ಕಾಯಿಲೆ ಕಷಾಯಗಳನ್ನ ದೂರ ಮಾಡ್ಬೋದು, ನಾವು ಆರೋಗ್ಯವಾಗಿರ್ಬೋದು. ದಯವಿಟ್ಟು ದುಡಿಮೆ ಕಡೆ ಕಾನ್ಸಂಟ್ರೇಟ್ ಕೊಡುವಷ್ಟು ತಮ್ಮ ಆರೋಗ್ಯದ ಕಡೆಗೆ ಗಮನ ಕೊಟ್ಟರೆ ನಿಮಗೆ ಯಾವುದೇ ರೀತಿಯ ಕಾಯಿಲೆಗಳು ಬರೋದಕ್ಕೆ ಅವಕಾಶ ಇರೋದಿಲ್ಲ. ಅದ್ರ ಜೊತೆಗೆ ಹೇಗೆ ಮನೆಗೊಂದು ಮರ ನೆಡಬೇಕು, ನೆಲ್ಲಿಕಾಯಿ ಗಿಡ ನೆಡಬೇಕು ಅಂತ ಹೇಳ್ತಿದ್ದೀನೋ, ಅದೇ ರೀತಿ ದಯವಿಟ್ಟು ಪ್ಲಾಸ್ಟಿಕ್ ಮುಕ್ತ ದೇಶವನ್ನಾಗಿ ಮಾಡಿ, ಅದರಿಂದಲೂ ಕೂಡ ಬರೋ ಕಾಯಿಲೆ ಕಷಾಯಗಳು ತಪ್ಪುತ್ತೆ. ಹಾಗೆ ಇಂಥ ಮರಗಳು ಬೆಳೆಯೋದಕ್ಕೆ ಇನ್ನೂ ಮೋಟಿವೇಶನ್ ಇರುತ್ತೆ. ಪ್ಲಾಸ್ಟಿಕ್ ಇದ್ದಷ್ಟು ಮರಗಳು ಕೂಡ ವಿಷ ತುಂಬ್ಕೊಳ್ತವೆ. ದಯವಿಟ್ಟು ಪ್ಲಾಸ್ಟಿಕ್ ಮುಕ್ತವಾಗಿರಿ. ಹಾಗೆ ಈ ನಲ್ಲಿಕಾಯಿ ಮರದ ವಿಶೇಷತೆ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಮನೆಗೊಂದು ಮರ, ಕಾಡು ನಲ್ಲಿಕಾಯಿ ಅಂದರೆ ಬೆಟ್ಟದ ನಲ್ಲಿಕಾಯಿ ಅಂತ ಬರುತ್ತೆ, ಅದು ಇದ್ದದ್ದು ಪವರು ಸ್ನೇಹಿತರೆ. ನಮಗೆ ಕೂದಲು ಉದುರೋದನ್ನು ಕಮ್ಮಿ ಮಾಡುತ್ತೆ, ಕಣ್ಣೂರಿಗೆ ಕಮ್ಮಿ ಮಾಡುತ್ತೆ, ಹಾರ್ಟ್ ಬೀಟ್ನ ಚೆನ್ನಾಗಿ ನಿಯಂತ್ರಿಸುತ್ತೆ, ಸಕ್ಕರೆ ಕಾಯಿಲೆ ನಿಯಂತ್ರಿಸುತ್ತೆ. ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ ನಾನಾ ಉಪಯೋಗ ಇದೆ. ಹೀಗೆ ನಮ್ಮ ವಿಡಿಯೋ ನೋಡ್ತಾಯಿರಿ, ಬೆಂಬಲಿಸ್ತಾಯಿರಿ ಸ್ನೇಹಿತರೆ. ಧನ್ಯವಾದಗಳು. ಮತ್ತೊಮ್ಮೆ ಭೇಟಿಯಾಗೋಣ.